ಮಲಯಾಳ ಮೂವೀಸ್ಲಿ ಆ ಥರ ಬಂದೈತೆ, ಈಗ ಒಳ್ಳೆ ಕಂಟೆಂಟ್ ಐತೆ, ಯಾರೂ ನೋಡ್ತಾ ಇಲ್ಲ ಅಂತ. ಇವಾಗ ನೋಡಿ ಸಖತ್ತಾಗಿ ಬಂದೈತೆ ಮೂವಿ. ಸೊ ಫಸ್ಟ್ ಹಾಫ್ ಯಾವ ಥರ ಅಂದರೆ ಫುಲ್ ರೊಮ್ಯಾಂಟಿಕ್ಕು, ಲವ್ವರ್ಸ್ಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫ್ ಯಾವ ಥರ ಐತೆ ಅಂದರೆ ಮಿಡಿಲ್ ಕ್ಲಾಸ್ ಮದುವೆ ಆಗಿರೋರಿಗೆ ಏನು ಮಾಡ್ಬೋದು, ಯಾವ ಥರ ಅಂತ. ಅಂದರೆ ಬಕ್ರಾ ಮಾಡೋಕ್ಕೆ ಹೋದರೆ ಬಕ್ರಾ ಆದಾಗ ಏನಾಗುತ್ತೆ ಅಂದರೆ ಸ್ಟೋರಿ. ಡೈರೆಕ್ಟ್ರು ಮಾತ್ರ ಆ ಆಡಿಯನ್ಸ್ ಪಲ್ಸ್ನ ಕರೆಕ್ಟಾಗಿ ಹಿಡಿದಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಬಂದೈತೆ ಮೂವಿ, ಬಂದು ಎಲ್ಲರೂ ನೋಡಿ. ಅತ್ಯುತ್ತಮ ಕನ್ನಡ ಚಿತ್ರ ಬರ್ತಾ ಇದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅಂತ ಹೇಳಿ ಪ್ರತಿ ಕ್ಷಣವೂ ಕುತೂಹಲ ಮೂಡಿಸೋಂಥ ಚಿತ್ರ ಆಗಿದೆ. ತುಂಬ ಒಳ್ಳೆಯ ಚಿತ್ರ. ಎಲ್ಲರೂ ಚಿತ್ರವನ್ನು ನೋಡಿ ಬೆಂಬಲಿಸಬೇಕಾಗಿ ಕೇಳ್ಕೊಳ್ತಾರೆ. ನಮಸ್ಕಾರ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹೊಸ ಪ್ರತಿಭೆಗಳು ಕಾಣ್ತಾ ಇದೆ. ಅವರಿಗೆಲ್ಲ ತುಂಬ ಚೆನ್ನಾಗಿ ಸಹಕಾರ ಕೊಡಿ. ತಾವೆಲ್ಲ ಒಂದ್ಸಲ ನೋಡಿ ಅವರಿಗೆ ಒಂಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಇದೆ, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ರೀಸೆಂಟಾಗಿ ರಿಲೀಸ್ ಆಗಿರೋ ಹೊಸ ಮೂವಿ ರಿಲೀಸ್ ಆಗಿದೆ. ಆ್ಯಂಡ್ ಹೊಸ ಕಂಟೆಂಟ್ ಜೊತೆಗೆ ಕನ್ನಡ ಮೂವಿಲಿ ಕಾಲಿಟ್ಟಿದ್ದಾರೆ. ಯಾಕಂದರೆ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವೀಸ್ನ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿರ್ತೀವಿ. ಆ್ಯಂಡ್ 3 ನಾನ್ ಲೀನಿಯರ್ ಸ್ಟೋರಿ ಆ್ಯಂಡ್ ಕನೆಕ್ಷನ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಆ್ಯಂಡ್ ಗ್ರೂಪ್ ವೈಸ್ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದು ನೋಡಬೇಕಾಗಿರೋ ಒಂದು ಸ್ಟೋರಿನೇ ಈ ಮೂವಿ. ಮಿಸ್ ಮಾಡದೆ ಈ ಮೂವಿನ ಥಿಯೇಟರ್ಸಲ್ಲಿ ಬಂದು ನೋಡಿ ಅಂತ ವಿಶ್ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈಗಿನ ಜನ್ರೇಷನಲ್ಲೆಲ್ಲ ಏನೇನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ಮೂವಿ. ಇದೆಲ್ಲ ನಾವು ಸ್ಕೂಲ್ಸ್ ಟೈಮಲ್ಲೆಲ್ಲ ಮಾಡಿರ್ತೀವಿ, ಎಲ್ಲ ಸ್ವಲ್ಪ ಥಿಂಗ್ಸ್ನೆಲ್ಲ ಕದಿಯೋದು, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಯಾರನ್ನು ಕೂಡ ನಂಬಕ್ಕೆ ಹೋಗಬಾರ್ದು. ನಮ್ಮ ಲೈಫ್ ಪಾರ್ಟ್ನರ್ ಆಗಿರ್ತಾರಲ್ಲ ಅವ್ರನ್ನೂ ಕೂಡ ನಂಬಕ್ಕೆ ಹೋಗಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು ಮೂವಿ. ಥ್ಯಾಂಕ್ ಯು. ತುಂಬ ಫಿಲಮ್ ಚೆನ್ನಾಗಿದೆ ಸರ್. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಅಂತ ಅಂದರೆ 3 ಕಂಟೆಂಟ್ ಇದೆ. ಒಬ್ಬ ಮನುಷ್ಯ ಕಳ್ಕೊಂಡ್ರೆ ಅದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅದೇ ಥರ ಎಲ್ಲ ಜೀವನಲ್ಲ ನಡೆದಿರ್ತದೆ. ಬಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಬೇಕು ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ. ಬನ್ನಿ ನೀವು ಒಂದು ಸರಿ ನೋಡಿ ಯಾವ ಥರ ಹೆಂಗೆ ಅಂತ ಒಂದು ನಿಮ್ಮ ಅನುಭವ ಆಗಿರುತ್ತೆ. ಈಗ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಆಗಿರುತ್ತೆ. ಇದು ಗೊತ್ತಾಗುತ್ತೆ ನಿಮಗೆ, ಇದು ನಮ್ಮ ಜೀವನದಲ್ಲಿ ಆಗಿದೆ ಅಂತ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಫಿಲಮ್ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಕೂತ್ಕೊಂಡು ಫಿಲಮ್ ನೋಡಿ, ಗೊತ್ತಾಗುತ್ತೆ ನಿಮಗೆ ಏನು ಇದು ಅಂತ. ಏನೋ ಪ್ರಾಬ್ಲಮ್ ಇತ್ತು ಅಂತಂದರೆ ಅದರಲ್ಲಿ ನಮ್ಮ ಜೀವನದಲ್ಲಿ ಈ ಥರ ಆಗಿದೆ ಅಂತ ನಿಮಗೆ ಅನಿಸಿಕೆಗಳು ಹಿಂದಿನ ಏನಾರು ಆಗಿದೆ ಈ ಥರ ಅಂದರೆ ಅದು ಕನಸು ಮತ್ತು ನನಸು ಆಗಿರಬಹುದು ಅಂತ ನೀವು ಒಂದು ಮುಂದಾಲೋಚನೆ ಯೋಚನೆ ಮಾಡಿದ್ದೀರಿ. ತುಂಬ ಧನ್ಯವಾದಗಳು. ಈಗ ತಾನೇ ಫಿಲಮ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸ್ಟಾರ್ಟಿಂಗಲ್ಲಿ ಒಂದು ಡ್ರ್ಯಾಗ್ ಇರುತ್ತೆ, ಬಟ್ ಹೋಗ್ತಾ ಒಂದು ಇಂಟರ್ವೆಲ್ ಆದಮೇಲೆ ಸೆಕೆಂಡ್ ಹಾಫ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮು. ಹಾಗೆ ಒಂದು ಅರ್ಥ ಆಗಬೇಕಂದ್ರೆ ಫಿಲಮ್ ಟೈಟ್ಲಲ್ಲಿ ಇರೋ ಥರನೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಏನಂದರೆ ಇವಾಗ ಒಂದು ದುಡ್ಡೇ ಆಗಲಿ, ಒಂದು ವಸ್ತು ಏನೇ ಆಗಲಿ, ಸ್ವಲ್ಪ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಒಂದು ಲಿಮಿಟ್ ತನಕ ಇರಬೇಕು. ತುಂಬ ಮೀರಿದ್ರೆ ಏನಾಗುತ್ತೆ ಅನ್ನೋದು ಫಿಲಮಲ್ಲಿ ಗೊತ್ತಾಗುತ್ತೆ. ಎಲ್ಲ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಹೊಸವಾಗುತ್ತೆ, ಹೊಸ ಸ್ಟೋರಿ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ಬೋದು. ಒಳ್ಳೆಯ ಸಿನಿಮಾ, 100% ಸಕ್ಸಸ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಗಿರಲಿ, ನರೇಷನ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಆಗಿರಲಿ, ಎಲ್ಲ ಚೆನ್ನಾಗಿದೆ. ಸೊ ಆಡಿಯನ್ಸ್ ದಯವಿಟ್ಟು ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ಸ್. Hi, it's an amazing movie. It's a very good experimental movie. Probably ಬೇರೆ ಲ್ಯಾಂಗ್ವೇಜಸಲ್ಲಿ ನಾನು ಈ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ಸ್ ನೋಡಿರೋದು. ಆ್ಯಂಡ್ ಫಸ್ಟ್ ಟೈಮ್ ಇಟ್ಸ್ ಹ್ಯಾಪನಿಂಗ್ ಇನ್ ಕನ್ನಡ. ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಇಸ್ ಸೋ ಗುಡ್. ಐಮ್ ಸ್ಟಿಲ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ಇಟ್. ಐ ರಿಯಲಿ ರಿಕ್ವೆಸ್ಟ್ ಈಚ್ ಒನ್ ಆಫ್ ಯು ಜಸ್ಟ್ ಕಮ್ ಆ್ಯಂಡ್ ಹ್ಯಾವ್ ಅ ಲುಕ್ ಎಟ್ ದಿಸ್ ಮೂವಿ. ಇಟ್ಸ್ ಅಮೇಝಿಂಗ್. ಥ್ಯಾಂಕ್ ಯು. ನಮಸ್ತೆ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಮಾತ್ರ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಅನ್ಬಿಲಿವೇಬಲ್, ಮಸ್ತ್ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ ಮಾತ್ರ. ಥ್ಯಾಂಕ್ ಯು. ನೈಸ್ ನ್ಯೂ ಮೂವಿ. ಸರ್ ನಮಸ್ಕಾರ. ಒಳ್ಳೆ ಫಿಲ್ಮು. ದ ಕಾನ್ಸೆಪ್ಟ್ ವಾಸ್ ವೆರಿ ನೈಸ್. ಓಕೆ, ಡೈರೆಕ್ಟರ್, ಪ್ರೊಡ್ಯೂಸರ್, ಟೀಮ್, ಎವ್ರಿಥಿಂಗ್ ಇಸ್ ಅನ್ಬಿಲಿವೇಬಲ್. ವಾಟ್ ಈಸ್ ರನ್ನಿಂಗ್ ಇನ್ ದ ಮಾರ್ಕೆಟ್, ದ ಫ್ರಾಡ್ ಈಸ್ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಟು ದ ಪೀಪಲ್. Okay, everyone to see the film and understand what is the concept is going in the market. We have to awareness, we have to keep awareness. That's it. ಮೂವಿ ತುಂಬ ಚೆನ್ನಾಗಿದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಫಸ್ಟ್ ಆಫ್ ಆಲ್ ದಟ್ ನೇಮೇ ಚೆನ್ನಾಗಿದೆ. ಯಾಕಂದರೆ ನಾವು ನಾರ್ಮಲಾಗಿ ಯೂಸ್ ಮಾಡೋದು ಮತ್ತು ನಾರ್ಮಲಾಗಿ ಕೇಳೋ ಮೂವಿ ಕೂಡ ಇದು, ವರ್ಡ್ ಕೂಡ. ಹಾಗೆ ಮೂವಿ ಬಗ್ಗೆ ಹೇಳೋದಂತ ಹೇಳಿದರೆ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿ. ಮತ್ತೊಂದು ಫಸ್ಟ್ ಸೀನಲ್ಲಿ ಬರುತ್ತೆ, ಲೈಕ್ ಸ್ಲಿಪ್ಪರ್ ಕರೆಕ್ಟ್ ಮಾಡೋದು. ನಾರ್ಮಲಾಗಿ ನಾವು ಮಾಡ್ತೀವಿ ಅದನ್ನು. ಸೊ ಚಿಕ್ಕ ಕಾನ್ಸೆಪ್ಟನ್ನು ಚೆನ್ನಾಗಿ ತಗೊಂಡಿದ್ದಾರೆ. ಸೊ ಸಂಕ್ರಾಂತಿಗೆ ಒಳ್ಳೆ ಔತಣದ ಊಟ ಅಂತಲೇ ಹೇಳ್ಬೋದು.
ಸೊ ಆಲ್ ದ ಬೆಸ್ಟ್ ಫಾರ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚಿತ್ರ ತುಂಬ ಚೆನ್ನಾಗಿದೆ. ಥಿಯೇಟ್ರ್ ಒಳಗಡೆ ಹೋಗಬೇಕಾದ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಅನಿಸುತ್ತೆ. ನೋಡಿ ಬಂದ ನಂತರ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರು. ಎಲ್ಲರೂ ಕುಟುಂಬ ಸಮೇತವಾಗಿ ಬಂದು ನೋಡಿ. ಸೊ ಆಲ್ ದ ಬೆಸ್ಟ್ ಕೇಶವ್ ಸರ್. ಪಿಕ್ಚರ್ ಬಂದಿದೆ, ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು ಅಂದರೆ ಆ ಪಿಕ್ಚರಲ್ಲೇ ಇದೆ ಅರ್ಥ. ಇಡೀ ಫ್ಯಾಮಿಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ನೋಡುವಂಥ ಪಿಕ್ಚರ್ ಇದು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ಡೈರೆಕ್ಟರ್ಸು, ಭಾರಿ ಕಲಾವಿದರು, ಭಾರಿ ಚೆನ್ನಾಗಿ ಮಾಡಿದ ಹೊಸ ಪ್ರಯತ್ನ ಇದು. ಮಲಯಾಳಿ ಪಿಕ್ಚರನ್ನ ಇವತ್ತು ಮೀರಿಸುವಂಥ ಸಿನಿಮಾನ ನಮ್ಮ ಯುವಕರು ಮಾಡಿದ್ದಾರೆ. ಈ ಪಿಕ್ಚರು ಮಲ್ಟಿಪ್ಲೆಕ್ಸಲ್ಲೇ ನೋಡಬೇಕು. ಯಾಕೆ ಅಂತಂದರೆ ಆ ಮಲ್ಟಿಪ್ಲೆಕ್ಸಲ್ಲಿ ನೋಡಿದಲ್ಲೇ ಆ ಪಿಕ್ಚರ್ ಎಫೆಕ್ಟು ನಿಮ್ಗೇನೋ ಗೊತ್ತಾಗೋದು. ಆ ಥರ ಮಲಯಾಳಿ ಪಿಕ್ಚರ್ನ ಇವತ್ತು ಒಂದು ಮೀರಿಸುವಂಥ ಲೆಕ್ಕದಲ್ಲಿ ಇವತ್ತು ನಮ್ಮ ಡೈರೆಕ್ಟ್ರುಗಳು, ಪ್ರೊಡ್ಯೂಸರೆಲ್ಲ ಪಾಪ ಮಾಡಿದ್ದಾರೆ. ಈ ಪಿಕ್ಚರ್ನ ದಯಮಾಡಿ ಇಡೀ ಕರ್ನಾಟಕದ ಜನತೆ ಈ ಸಂಕ್ರಾಂತಿ ಹಬ್ಬ ಏನು ಬರ್ತಾ ಇದೆ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ಅನ್ನೋ ಒಂದು ಸಿಹಿ ಕಹಿ ಎರಡೂ ಇದೆಲ್ಲ, ಇದರಲ್ಲಿ ಸಿಹಿನೇ ತುಂಬ ಇದೆ, ಕಹಿ ಇಲ್ಲ. ಅದರಿಂದ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗಬೇಕು. ನಮ್ಮ ಕರ್ನಾಟಕದ ಜನತೆ ದಯಮಾಡಿ ಎಲ್ಲ ಮಲ್ಟಿಪ್ಲೆಕ್ಸ್ಗೆ ಬಂದು ನೋಡಿ, ಫ್ಯಾಮಿಲಿ ನೋಡುವಂಥ ಸಿನಿಮಾ ಇದು. ಇಲ್ಲಿ ಡಿಫ್ರೆಂಟ್ ಸ್ಟೋರೀಸ್ ಇದೆ. ಒಂದು ಟಿಕೆಟ್ ತೊಗೊಂಡು ನಾವು ಮೂರು ಸಿನಿಮಾ ನೋಡಿದಾಗ ಥರ ಆಗ್ತಾಯಿದೆ. ಹೋಗಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಿಲ್ಮ್ ನೋಡೋದು. ಟೈಟಲ್ ರಿವೀಲಿಂಗಿಂದ ಹಿಡಿದು ಲಾಸ್ಟ್ ಶಾರ್ಟ್ ಕ್ಯಾಮ್ರಾ ಕಟ್ಟಾಗೋವರೆಗೂ ತುಂಬ ಬ್ಯೂಟಿಫುಲಿ ಮೇಡ್ ಸಿನಿಮಾ. ಮತ್ತು ಥಿಯೇಟ್ರಿಕಲಿ ಮಿಸ್ ಮಾಡದೆ ನೋಡುವಂಥ ಸಿನಿಮಾ. ನಮ್ಮ ಚೈಲ್ಡ್ಹುಡ್ನ ನನಗೆ ನೆನಪಿಸುತ್ತೆ. ಮತ್ತು ನಾನು ಚೈಲ್ಡ್ಹುಡ್ಡಲ್ಲಿ ತುಂಬ ವಸ್ತುಗಳನ್ನ ಕದೀದ್ದೀನಿ, ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಮ್ಮ ಕೇಶವ್ ಸರು ಹೋಗಿ ಮತ್ತದನ್ನು ನಾನು ಏನಕ್ಕೆ ಕದ್ದೆ ಮತ್ತು ಅದರಿಂದ ಇರೋ ಕಥೆಗಳನ್ನ ನನಗೆ ಹೆಕ್ಕಿ ರಿಮೈಂಡ್ ಮಾಡ್ಕೋಬೇಕು ಅನ್ನೋ ಪಾಯಿಂಟ್ನ ನನಗೆ ಕೇಶವ್ ಸರ್ ಮಾಡಿದ್ದಾರೆ. ಬ್ಯೂಟಿಫುಲಿ ಮೇಡ್ ಸಿನಿಮಾ. ಕನ್ನಡಕ್ಕೆ ಒಂದು ಸಂಕ್ರಾಂತಿಗೊಂದು ಕನ್ನಡ ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಬ್ಯೂಟಿಫುಲಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಎಲ್ರಿಗೂ ನಮಸ್ಕಾರ. ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು. ಕೆಲವು ನಮಗೆ ಅನುಭವ ಆಗಬೇಕು. ನಿಜ ಜೀವನದಲ್ಲಿ ನಮ್ಗೆ ಅಷ್ಟು ಟೈಮ್ ಇರೋದಿಲ್ಲ, ಆದರೆ ಇಂಥ ಸಿನಿಮಾಗಳನ್ನ ನೋಡಿ ನಾವು ಅನುಭವ ಮಾಡ್ಕೋಬೇಕು. ನಾವು ಯೂತ್ಸು ಯಾವ್ಯಾವ ರೀತಿ ಟ್ರ್ಯಾಪ್ಗೆ ಹೋಗ್ತೀವಿ ಮತ್ತು ಯಾವ್ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಅನ್ನೋದನ್ನ ಡೈರೆಕ್ಟರ್ ಸರ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೊಸ ವರ್ಷಕ್ಕೆ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ, ಚೆನ್ನಾಗಾಗಲಿ. ಥ್ಯಾಂಕ್ ಯು. ಯೂನಿಕ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇಟ್ ಈಸ್ ಯೂನಿಕ್ ವೇ ಆಫ್ ಸ್ಟೋರಿ ಟೆಲ್ಲಿಂಗ್. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಎಸ್ಪೆಷಲಿ ಲೈಕ್ ಪ್ರಸನ್ನ ಅವ್ರ ಆ್ಯಕ್ಟರ್ ಆಸ್ ಇನಾಯತ್, ಈ ಅಬ್ಸಲ್ಯೂಟ್ಲಿ ಲೈಕ್ chewed and spit it out ಅನ್ಬೋದು is in his acting. So all the best for the team. Yeah, thank you all.